ದರ್ಶನ್ ಭೇಟಿ ಬಗ್ಗೆ ಸಿದ್ಧಾರೂಢ ಸುಳ್ಳು ಹೇಳಿದ್ನ. ದರ್ಶನ್ ಭೇಟಿ ಮಾಡಿದ್ದೆ ಅಂತ ಸಿದ್ಧಾರೂಢ ಹೇಳ್ಕೊಂಡಿದ್ದ. ಆದ್ರೆ ಆತ ಹೇಳಿದ್ದೆ ಸುಳ್ಳ. ದರ್ಶನ್ ನನ್ನ ಭೇಟಿ ಮಾಡಿಲ್ವಾ? ವಿವಿಐಪಿ ಸೆಲ್ ಒಳಗೆ ಬಿಟ್ಟೇ ಇಲ್ವಂತೆ ಜೈಲಾಧಿಕಾರಿಗಳು ಸಿದ್ಧಾರೂಢನನ್ನ. ಹಾಗಾದ್ರೆ ನಾನು ದರ್ಶನ್ ಭೇಟಿ ಮಾಡಿದೆ, ಧ್ಯಾನ ಮಾಡಿದೆ, ಮಾತನಾಡಿದೆ, ಅವರ ರೇಣುಕಾಸ್ವಾಮಿ ಬಗ್ಗೆ ಸಾಕಷ್ಟು ಪಶ್ಚಾತ್ತಾಪ ಇದೆ ಅಂತ ಹೇಳಿದ್ದೆಲ್ಲವೂ ಸುಳ್ಳ. ದರ್ಶನ್ ಭೇಟಿ ಬಗ್ಗೆ ಸುಳ್ಳು ಹೇಳಿದ್ನಂತೆ ಸಿದ್ಧಾರೂಢ. ಮೇಲಾಧಿಕಾರಿಗಳಿಗೆ ಜೈಲಾಧಿಕಾರಿಗಳು ಈ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಮೂಲಕ ನೋಟಿಸ್ ಅನ್ನ ಕೊಟ್ಟು ಸಿದ್ಧಾರೂಢನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ನೋಡ್ರಪ್ಪ, ಸಿದ್ಧಾರೂಢ ಬಗ್ಗೆ ನೀನು ಪ್ರೂವ್ ಮಾಡ್ಬಿಡು, ಸುಳ್ಳು ಹೇಳಿದಾನ ಅಂತ ಹೇಳ್ತಿದ್ರಿ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ. ನಾನೇನು ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ, ಚಾನಲ್ ಅಲ್ಲೇ ತೋರಿಸ್ತಿದ್ದಾರೆ, ನೀವು ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಇಲ್ಲಿ ಏನಾಗಿದೆ ಅಂದರೆ, ಇವ್ರಿಗೆ ನೋಟಿಸ್ ಕೊಡಬೇಕು ಅಂತ ಒಂದು ಮಾತುಕತೆ ನಡೀತಿದೆ. ನೋಟಿಸ್ ಕೊಟ್ಟು ಇದಕ್ಕೆ ಉತ್ತರನೂ ಕೇಳ್ಬೋದು ಸಿದ್ಧಾರೂಢ ಅವ್ರನ್ನ. ಏನಪ್ಪ ಅಂದರೆ, ದರ್ಶನ್ನ ಭೇಟಿಯಾಗಿರೋದಂತೂ 100% ಸುಳ್ಳು. ಮತ್ತು 16 ಜನ ಏನೊಂದು ಸನ್ನಡತೆ ಮೇಲೆ ಒಂದು ರಿಲೀಸ್ ಆಗಿದ್ರು, ಒಂದಷ್ಟು 16 ಜನ ಅಲ್ಲಿ. ಅವರು ಒಬ್ರಿಗೊಬ್ರು ಮಾತಾಡೋದಕ್ಕೆ ಅಲ್ಲಿರೋ ಜೈಲಧಿಕಾರಿಗಳು ಬಿಟ್ಟೇ ಇಲ್ಲ. ಇನ್ನು ದರ್ಶನ್ನ ಭೇಟಿ ಮಾಡೋದು ಎಲ್ಲಿಂದ ಬಂತು? ಆದ್ದರಿಂದ ಈ ನೋಟಿಸ್ ಏನಕ್ಕೆ ಕೊಡ್ತಿದ್ದಾರೆ ಅಂದರೆ, ಅವರು ಜೈಲಲ್ಲಿ ಏನೋ ಒಂದು ಊಟ ಮಾಡಿದ್ರೆ 10 ವರ್ಷ ಬದುಕೋರು ಒಂದೇ ವರ್ಷ ಸತ್ತೋಗ್ತಾರೆ, ನಾಯಿ ಕೂಡ ತಿನ್ನಲ್ಲ, ಹಾಗೆ ಹೀಗೆ ಅಂತೆಲ್ಲ ಏನು ಮಾತಾಡಿದ್ರು ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಅಂತ, ನೋಟಿಸ್ ಕೊಡಬೇಕು ಅಂತ ಜೈಲಧಿಕಾರಿಗಳು ಕಾಯ್ತಿದ್ದಾರೆ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.